ಪೊಲಿಟಿಷಿಯನ್ ನಾವೇನಂದ್ರೆ ಹಿಂದಿನ ಕಾಲದಲ್ಲಿ ಯಾರ್ಯಾರು ರೌಡಿಗಳ ಕೈಲಿ ಸಿಕ್ಕೊಂಡು ಸಾಯ್ತಾ ಇದ್ವಿ, ಇವರೊಂಥರ ಮಾಡಿಫೈಡ್ ರೌಡಿಗಳ ಥರ ವರ್ತನೆ ಆಗ್ತಾ ಇದೆ. ಇದು ಒಳ್ಳೇದಲ್ಲ, ಇದು ದಿವಾಳಿ ತನಕ ಹೋಗ್ತಂಗೆ ಒಳ್ಳೇದಲ್ಲ. ಈ ದೇಶ ಮುಂದುವರಿಬೇಕಂತಂದ್ರೆ ಈ ಸುಪ್ರೀಂ ಕೋರ್ಟ್ ಎಂಟರ್ ಆಗಬೇಕು. ಇಡೀ ದೇಶದಲ್ಲಿ ಎಷ್ಟು ಏನಾರ ಕುಡಿತಾರೆ, ಲಿಕ್ಕರ್ ಶಾಪ್ಗಳಿದಾವೆ, ಆಮೇಲೆ ಅಬಕಾರಿಯಿಂದ ಬರ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ಎಷ್ಟು ದುಡ್ಡು ಕಲೆಕ್ಷನ್ ಆಗ್ತಕ್ಕಂಥದ್ದು. DK ಶಿವಕುಮಾರ್ ಆಗಲಿ, ಕುಮಾರಸ್ವಾಮಿ ಆಗಲಿ, ಇನ್ನೊಬ್ಬರಾಗಲಿ ಏನಾದರೂ ಕೈಯಿಂದ ದುಡ್ಡು ಕೊಟ್ಟು ಏನಾರ ಕುಡಿಯಂಗಿದ್ದಿದ್ರೆ ಅವರಿಗೆ ಈ ಲಿಕ್ಕರ್ದ ಬೆಲೆ ಎಷ್ಟಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು. 2,000 ಲೇಡೀಸಿಗೆ ಕೊಟ್ಟು 4,000 ಗಂಡಸರು ಕಿತ್ಕೋತವ್ರೆ. ಫ್ರೀ ಹೋಗೋರು ಭಾಳ ಬುದ್ಧಿವಂತರಾಗ್ಬಿಟ್ರೆ. ಈಗ 20 ರೂಪಾಯಿ ಕೊಟ್ಟರೆ ಅವರು ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಬುಕ್ ಮಾಡ್ಕೊಂಡು ಹೋಗೋರು ಒಂದು ಕಡೆ, ದುಡ್ಡು ಕೊಟ್ಟೋರಿಗೆ ಸೀಟ್ ಸಿಗ್ತಾ ಇಲ್ಲ. KSRTC ಒಂಥರ ಆಗಿದೆ, KEB ಒಂಥರ ಆಗಿದೆ. ಆಮೇಲೆ ಲೇಡೀಸ್ ಏನಾಗಿದ್ದಾರೆ, ಕೆಲಸ ಮೆಜಾರಿಟಿ 80% ಸೀಟು ಲೇಡೀಸ್ದು ಫುಲ್ ಆಗಿರುತ್ತೆ. ಇವಾಗ ಸರ್ಕಾರ ಬಂದು ವರ್ಷದ ಮೇಲೆ 9 ತಿಂಗಳಾಗಿದೆ. ನಾವು ನೋಡ್ತಾ ಇರ್ಬೋದು ಪ್ರತಿನಿತ್ಯ ಅಂದ್ರೆ ಒಂದಲ್ಲ ಒಂದು ಪ್ರೈಸ್ಗಳು ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಇವಾಗ 3 ಡೇಸ್ ಬ್ಯಾಕು ನೋಡಿರ್ತೀರಾ, ಅಂದ್ರೆ ಕರೆಂಟ್ ಬಿಲ್ಲು ಮುಂದಿನ 3 ವರ್ಷಕ್ಕೆ ಎಷ್ಟು ಅಂತ ಹೇಳಿ ಪ್ರೈಸ್ ಫಿಕ್ಸ್ ಮಾಡಿ ಅದನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇನ್ನು 3 ವರ್ಷ ಬಂದು ಇವಾಗ ರಾಜ್ಯ ಸರ್ಕಾರದ ಕೈಯಲ್ಲಿದೆ. ಸೊ ಇನ್ನು 3 ವರ್ಷ ಇನ್ನು ಯಾವ ತರ ಅವರು ಡೆವಲಪ್ಮೆಂಟ್ಸ್ ಮಾಡ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಇದು ಏನು ಗೊತ್ತೇನಮ್ಮ, ಇವತ್ತು ಏನಾಗಿದೆ ಕಲೆಕ್ಷನ್ ಅಂತಕ್ಕಂಥದ್ದು, ಈಗ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ನನ್ನ ಪ್ರಕಾರ ಇಡೀ ದೇಶದಲ್ಲಿ ಹೈಯೆಸ್ಟ್ ಏನಾರ ಕುಡಿತಾರೆ, ಲಿಕ್ಕರ್ ಶಾಪ್ಗಳಿದಾವೆ, ಆಮೇಲೆ ಅಬಕಾರಿಯಿಂದ ಬರ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ದುಡ್ಡು ಕಲೆಕ್ಷನ್ ಆಗ್ತಕ್ಕಂಥದ್ದು. ಅವತ್ತು ಯಾರಾದರೂ ನಿಜವಾಗೂ ಇವರೇನಾದರೂ ಕೈಯಿಂದ DK ಶಿವಕುಮಾರ್ ಆಗಲಿ, ಕುಮಾರಸ್ವಾಮಿ ಆಗಲಿ, ಇನ್ನೊಬ್ಬರಾಗಲಿ ಏನಾದರೂ ಕೈಯಿಂದ ದುಡ್ಡು ಕೊಟ್ಟು ಏನಾರ ಕುಡಿಯಂಗಿದ್ದಿದ್ರೆ ಅವರಿಗೆ ಈ ಲಿಕ್ಕರ್ದ ಬೆಲೆ ಎಷ್ಟಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಇವತ್ತು ನಿಜವಾಗಿ ಕರ್ನಾಟಕದಲ್ಲಿ ಕುಡಿತಕ್ಕಂಥ ಜನಕ್ಕೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಇವರು ಅಂತಂದರೆ ಅಷ್ಟು ತೊಂದರೆ ಕೊಟ್ಟಿದ್ದಾರೆ. ಅಲ್ಲಿ ಬಾರ್ಗೋಗಿ ಕುತ್ಕೊಂಡ್ರೆ ಗೊತ್ತಾಗುತ್ತೆ ರೇಟ್ ಎಷ್ಟು ರೈಸ್ ಆಗಿದೆ ಎಷ್ಟಿಲ್ಲ ಅಂತ. ಈಗ ಆ ಥರ ಲಿಮಿಟ್ ತಂದ್ಕೊಂಡು ಅವ್ರು ಸೋರ್ಸ್ ಇರೋದು ಅಬಕಾರಿ ಆಗಿರ್ಬೋದು. ಆಮೇಲೆ ಸಿಗರೇಟ್ ಮೇಲೆ ಹಾಕ್ತಾರೆ ಟ್ಯಾಕ್ಸ್ನ. ಓಕೆ, ಸಿಗರೇಟ್ ಮೇಲೆ ಟ್ಯಾಕ್ಸ್ ಹಾಕ್ಲಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಅದೇನಾದರೂ ಒಳ್ಳೆ ಉದ್ದೇಶಕ್ಕೆ ಏನಾರು ಆಗ್ತಾ ಇತ್ತು ಅಂದರೆ ಪರವಾಗಿಲ್ಲ. ಇವತ್ತೇನಾಗ್ತದೆ ಅದು ಆಗ್ತಾ ಇಲ್ಲ. ಆ ಥರ ಅಲ್ಲಿ ಏನಾಗ್ತದೆ ಹಳ್ಳಿ ಕಡೆ ಅಂತಂದರೆ 2,000 ಲೇಡೀಸಿಗೆ ಕೊಟ್ಟು 4,000 ಗಂಡಸರು ಕಿತ್ಕೋತವ್ರೆ. ಆ ಥರ ಆಗಿದೆ ಪರಿಸ್ಥಿತಿ. ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಬಿಲ್ಲು ಅಷ್ಟೇ ಇವತ್ತೇನು ಫ್ರೀ ಅಂತ ಕೊಟ್ಟಿದ್ದಾರೆ, ಈ ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು ಆ್ಯಕ್ಚುಲಿ ಮಾಡಬಾರ್ದಾಗಿತ್ತು. ಯಾರಿಗೆ ಅವಶ್ಯಕತೆ ಇದೆ ಮೊದಲು ಕೊಟ್ಟಿದ್ರು, ಭಾಗ್ಯ ಜ್ಯೋತಿ ಅಂತ ಕೊಟ್ಟಿದ್ರು, ಯಾವುದು ಇನ್ನೊಂದು ಜ್ಯೋತಿಗಳು ಕೊಟ್ಟಿದ್ರು. ಯಾವುದು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅವ್ರಿಗೆ ಕೊಟ್ಟದ್ದು ಸರಿ ಇತ್ತದು. ಯಾಕಂತಂದ್ರೆ ಅದು ಕೆಳಗಿರ್ತಕ್ಕಂಥವ್ರಿಗೆ ಕೊಟ್ಟಿದ್ದೇನು ತಪ್ಪಿರಲಿಲ್ಲ. ಅದಾದಮೇಲೆ ಇವ್ರು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಈ ಥರ ಮಾಡಿದಾರಲ್ಲ. ನೆಕ್ಸ್ಟು ಎಲೆಕ್ಟ್ರಿಸಿಟಿ ಇವತ್ತೇನಾಗಿದೆ, ಎಲೆಕ್ಟ್ರಿಸಿಟಿ ಯಾರು ಜನ್ರೇಟ್ ಮಾಡ್ತಿದ್ದಾರೆ ಆ ಕಂಪ್ನಿಗಳೇ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಂಥ ಪರಿಸ್ಥಿತಿನ ತಂದಿಕ್ತಿದ್ದಾರೆ. ಯಾಕಂತಂದರೆ ಇವೆಲ್ಲರೂ ಪುಕ್ಷಟ್ಟೆ ಅಂತೇಳಿ ಇವತ್ತೇನು ನಾವು ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರು NTPC ಅಂತ ಕಂಪ್ನಿಗಳೇ ಇವತ್ತು ಏನು ಜನ್ರೇಟ್ ಮಾಡ್ತಕ್ಕಂಥ ಪವರ್ನ ರೆಡ್ಯೂಸ್ ಮಾಡಿದ್ದಾರೆ. ಯಾಕಂದರೆ ಅವ್ರು ಕಲೆಕ್ಟ್ ಮಾಡ್ಕೊಳ್ಳೋದು, ಇವರು ಕ್ರೆಡಿಟಲ್ಲಿ ಎಲ್ಲರಿಗೆ ಕೊಟ್ಬಿಡೋದು, ಅವರಿಗೆ ಕಲೆಕ್ಷನ್ ಆಗ್ತಾ ಇಲ್ಲ. ಕಲೆಕ್ಷನ್ ಆಗಿದ್ರೆ ಯಾಕೆ ಡೆವಲಪ್ ಆಗುತ್ತೆ? ಯಾರಾದ್ರು ಕಲೆಕ್ಷನ್ ಆದ್ರೆ ತಾನೇ. ಈಗ ಯಾವ್ದಾರ ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಯಾರಾದರೂ ಯೂಸ್ ಮಾಡೋದ್ರೆ ತಾನೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಇವರು ಯೂಸ್ ಮಾಡ್ತಾ ಇಲ್ಲ ಅಂದಾಗ ಏನು ಮಾಡೋಕ್ಕಾಗತ್ತೆ? ಈಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಲ್ಲ ಅಂದರೆ ಇಂಡಸ್ಟ್ರಿಯಲ್ ಗ್ರೋತ್ ಹೆಂಗಾಗಬೇಕು? ಎಲೆಕ್ಟ್ರಿಸಿಟಿನೇ ಜನ್ರೇಟ್ ಮಾಡಲ್ಲ ಅಂದರೆ ಇವ್ರು ಒಂದೇ ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಇವತ್ತು ಬರೀ ಎಲೆಕ್ಟ್ರಿಸಿಟಿ ಅನ್ನೋದು ಯಾರಿಗೆ ಕೊಟ್ಟಿದ್ದಾರೆ? ಫ್ರೀ ಹೌಸ್ ಮನೆಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಹೆಂಗೆ ರನ್ ಮಾಡಬೇಕು? ಯಾಕೆ ಡೆವಲಪ್ ಆಗಬೇಕು? ಪ್ರೊಡಕ್ಷನ್ಗಳು ಹೇಗಾಗಬೇಕು? ಈ ಮಿತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇವ್ರು ಗೌರ್ಮೆಂಟ್ಗಳೇ ಲಕ್ಷಾನುಗಟ್ಟಲೆ ಎಲೆಕ್ಟ್ರಿಕ್ ಬಿಲ್ ಕಟ್ಟದನ್ನ ಸುಮ್ಮನಿರ್ತಾರೆ. ಅವ್ರಿಗೇನು ಡಿಸ್ಕನೆಕ್ಟ್ ಮಾಡಲ್ಲ. ಫ್ಯಾಕ್ಟರಿ ಬಿಡಬೇಕಲ್ಲ, ಫ್ಯಾಕ್ಟ್ರಿ ನಡೆಸಬೇಕಲ್ಲ. ಫ್ಯಾಕ್ಟರಿ ಇವತ್ತು ಇಂಡಿಯಾ ಕಡೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದ್ದಾರೆ. ಆ ಇಂಡಸ್ಟ್ರಿಗೆ ಏನಾದರೂ ಪುಕ್ಷಟ್ಟೆ ಆಗಿದೆಯಾ? ಇಲ್ವಲ್ಲ. ಅವ್ರು ದುಡ್ಡು ಕಟ್ಟಲೇಬೇಕು. ಜಾಸ್ತಿ ಮಾಡೋದು ಯಾರಿಗೆ ಆಗುತ್ತೆ? ತಿರ್ಗಿ ಇಂಡಸ್ಟ್ರಿಗೆ ಮಾಡಬೇಕು, ಹೆವಿ ಲೋಡ್ ಯೂಸ್ ಮಾಡೋರಿಗೆ ಮಾಡಬೇಕು. ಈ ಲೋಡ್ ಯೂಸ್ ಮಾಡೋದ್ರಿಗೆ ಆಗಲ್ಲ. ಹಂಗಾಗಿ ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ಭಾಳ ತಪ್ಪು ಮಾಡಿದ್ದಾರೆ. ಈ ಪುಕ್ಷಟ್ಟೆ ಅಂತಕ್ಕಂಥದ್ದು ಮಾಡಿರೋದು ಯಾರನ್ನೋ ಸಮಾಧಾನ ಮಾಡೋಕ್ಕೋಗಿ ದೇಶದ ಬೆಳವಣಿಗೆ ಆಗ್ತಕ್ಕಂಥ, ಯಾಕಂದ್ರೆ ಇಂಡಸ್ಟ್ರಿ ಬೆಳೆದ್ರೇ ದೇಶ ಬೆಳೆಯೋದು. ಹಾಗಾಗಿ ಮಾಡ್ತಾ ಇಲ್ಲ, ಇದು ತಪ್ಪು ಮಾಡಿದ್ದಾರೆ. ಈ ಮುಂದಕ್ಕೆ ಏನು ಯಾವ ರೀತಿ ಡಿಪಾರ್ಟ್ಮೆಂಟ್ ನಡೀತಾ ಗೊತ್ತಿಲ್ಲ, ಯಾವ ರೀತಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾಕೆ ದಿವಾಳಿತನ ಆಗಿದೆ ಅಂತ ಗೊತ್ತಿಲ್ಲ. ಇವತ್ತು KSRTC ಬಸ್ಸಲ್ಲಿ ನಾನು ಈ ತಿಂಗಳೆಲ್ಲ ಫಂಕ್ಷನ್ ಹೋದೆ. ಆ ಫಂಕ್ಷನಲ್ಲಿ ಸೀಟ್ ಹಿಡಿಬೇಕಂದ್ರೆ ಎಲ್ಲರೂ ಯಾವ ರೀತಿ ನಡೀತಾ ಇದೆ ಅಂದರೆ ಆ ದುಡ್ಡು ಕೊಟ್ಟವ್ರಿಗೆ ಸೀಟ್ ಸಿಗಲ್ಲ. ಆ ಪರಿಸ್ಥಿತಿ ತಂದಿಟ್ಬಿಡ್ತಾರೆ. ಇವತ್ತೇನಾಗಿದ್ದಾರೆ, ಫ್ರೀ ಬುಕ್ ಮಾಡ್ಕೊಂಡು ಫ್ರೀ ಹೋಗೋರು ಭಾಳ ಬುದ್ಧಿವಂತರಾಗ್ಬಿಟ್ರೆ. ಈಗ 20 ರೂಪಾಯಿ ಕೊಟ್ಟರೆ ಅವರು ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಬುಕ್ ಮಾಡ್ಕೊಂಡು ಹೋಗೋರು ಒಂದು ಕಡೆ, ದುಡ್ಡು ಕೊಟ್ಟವ್ರಿಗೆ ಸೀಟ್ ಸಿಗ್ತಾ ಇಲ್ಲ.
KSRTC ಒಂಥರ ಆಗಿದೆ, KEB ಒಂಥರ ಆಗಿದೆ. ಆಮೇಲೆ ಲೇಡೀಸ್ ಏನಾಗಿದ್ದಾರೆ ಕೆಲಸ ಮೆಜಾರಿಟಿ 80% ಸೀಟು ಲೇಡೀಸ್ದು ಫುಲ್ ಆಗಿರುತ್ತೆ. ಏನಮ್ಮ ಇದು ನಡೆಸ್ತಕ್ಕಂಥ ರೀತಿನ? ಯಾಕೆ ಇವ್ರಿಗೆ ಅಧಿಕಾರನೇ ಮುಖ್ಯನಾ? ಡೆವಲಪ್ ಆಗೋದು ಮುಖ್ಯ ಅಲ್ವಾ? ದಿವಾಳಿನೇ ಮಾಡ್ಕೊಂಡು ಹೋಗ್ಬೇಕಂತನ? ಅಲ್ಲ ಇವ್ರು ದಿವಾಳಿ ಆಗಲ್ಲ. ಯಾಕಂತಂದ್ರೆ ಇವ್ರಿಗೆ ಪರ್ಸೆಂಟೇಜ್ ವೈಸ್ ಕಲೆಕ್ಷನ್ ಆಗ್ತಿರುತ್ತೆ. ಯಾವ ಸರ್ಕಾರ ಬಂದ್ರೂ ಯಾವ MLAಗಳು MP ಗಳು ಏನಾಗಿದೆ ಈಗ ಕಲೆಕ್ಷನ್ ಆಗ್ತಾ ಇದೆಯೇ, ಕಲೆಕ್ಷನ್ ಆಗ್ತಾ ಇತ್ತು, ತೊಂದರೆ ಇಲ್ಲ. ಈಗ ಫ್ರೀ ಗ್ಯಾರಂಟಿಗಳು ಕೊಡೋದ್ರಿಂದ ಈ MLAಗಳಿಗೆ ಕಲೆಕ್ಷನ್ ಆಗದಾಗ ತಪ್ಪಿಟ್ಟಿದೆ. ಯಾಕಂದ್ರೆ ಒಂದು 100 ಕೋಟಿ ಸ್ಯಾಂಕ್ಷನ್ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ಒಂದು 60 ಕೋಟಿ ಕೆಲಸ ಮಾಡಿ 40 ಕೋಟಿ ಜೇಬು ಇಟ್ಕೋಬೋದಾಯ್ತು. ಅದು ತಪ್ಪೋಗ್ಬಿಟ್ಟಿದೆ. ಹಾಗಾಗಿ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಕೆಲಸ, ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಶುರು ಮಾಡಿದ ಕೆಲಸ, ಇದು ಕಾಯಿಲೆ ಅಂತಕ್ಕಂಥದ್ದು ಇದು ದೇಶಕ್ಕೆ ಹಬ್ಬಿಟ್ಟಿದೆ. ಇದನ್ನ ಯಾವ ರೀತಿ ರಿಪೇರಿ ಮಾಡ್ಬೇಕನ್ನೋ ನನ್ನ ಪ್ರಕಾರ ಲಾಸ್ಟ್ ಟೈಮ್ ಹೇಳಿದೆ ನಾನು. ಇದಕ್ಕೆ ಅಂತ್ಯ ಕಾಣಿಸ್ಬೇಕಂತಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಟ್ಟರೆ ಸರಿ ಹೋಗೋದು. ಅವಶ್ಯಕತೆ ಇಲ್ದರಿಗೆಲ್ಲ ನೀವು ಹೊಟ್ಟೆ ಸನಿಗೆ ಅನ್ನ ಹಾಕಿದ್ರೆ ಏನೋ ಉಪಯೋಗ ಆಗುತ್ತೆ. ಹೊಟ್ಟೆ ತುಂಬದನಿಗೆ ಅನ್ನ ಹಾಕೊಂಡು ಹೋಗ್ತಾ ಇದ್ರೆ ಇವತ್ತು ಈಗ KSRTCನಲ್ಲಾಗಲಿ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ, ಆಮೇಲೆ ದುಡ್ಡು ಕೊಟ್ಟು ಹೋಗಕ್ಕೆ ರೆಡಿ ಇದ್ದಾರೆ, ಅವ್ರಿಗೆ ಬಿಡ್ತಾ ಇಲ್ಲ. ಇಲ್ಲಿ ಎಲೆಕ್ಟ್ರಿಸಿಟಿ ಅಷ್ಟೇ ಕಟ್ಟಕ್ಕೆ ರೆಡಿ ಇದ್ದಾರೆ, ಅವ್ರು ಬಿಡ್ತಾ ಇಲ್ಲ. ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ದೇಶ ಡೆವಲಪ್ ಹೇಗಾಗಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದಕ್ಕೆ ಕೋರ್ಟೇ ಎಂಟ್ರ್ ಆಗಬೇಕು. ಕೋರ್ಟೇ ಅನಿವಾರ್ಯ. ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ನರೇ ದಾರಿಗೆ ತರಬೇಕು. ಫ್ರೀಗಳಿಂದ ಈ ದಿವಾಳಿ ತನಕ ಅಂತಕ್ಕಂಥದ್ದು ಇವತ್ತು ಹೇಳ್ತಾರೆ. ಸರ್ಕಾರಗಳು ಏನು ಹೇಳ್ತಾರೆ, ಬೊಮ್ಮಾಯಿ ಬಿಟ್ಟು ಹೋಗುವಾಗ ಇಷ್ಟು ಕೋಟಿ ಸಾಲ ಬಿಟ್ಟೋದ ಅಂತ ಹೇಳ್ತಾರೆ. ನೆಕ್ಸ್ಟು ಸಿದ್ದರಾಮಯ್ಯ ಹೊಟ್ಟೋಗುವಾಗ ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಬರ್ತಾನೆ, ಇಷ್ಟು ಸಾಲ ಮಾಡಿ ಇಟ್ಟೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಸಾಲ 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 ಅಂತ ಹೇಳ್ಬಿಟ್ಟು ಇವತ್ತು ಪ್ರತಿಯೊಬ್ಬರೂ ಒಂದು ಕಡೆ ಕ್ಯಾಶ್ ಡೈರೆಕ್ಟಾಗಿ ಕೊಟ್ಬಿಟ್ಟು ಇನ್ನೊಂದು ಕಡೆ ಸಾಲನ ನಮ್ಮ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಕ್ಕಂಥ ಅಭ್ಯಾಸ ಶುರು ಮಾಡಿದರೆ ಇದು ಒಳ್ಳೇದಲ್ಲ. ಇದು ದೇಶಕ್ಕೂ ಒಳ್ಳೇದಲ್ಲ, ಪಬ್ಲಿಕ್ಕಿಗೂ ಒಳ್ಳೇದಲ್ಲ. ಈ ಸರ್ಕಾರ ನಡೆಸ್ತಕ್ಕಂಥ ಮುಂದಿನ ದಿನ ಎಲ್ಲ ಈ ಅಳಾಳ್ ಟೋಪಿಗಳೇ ರಾಜಕೀಯಕ್ಕೆ ಬರೋದ್ರಿಂದ, ಮುಂದೆ ಯಾರು ಸರ್ಕಾರ ದುಡ್ಡಿರ್ತಕ್ಕಂಥನೇ ರಾಜಕೀಯಕ್ಕೆ ಬರೋದ್ರಿಂದ ಒಟ್ಟು ತಪ್ಪಿಸೋದು ಅಷ್ಟು ಸುಲಭದ್ದಲ್ಲ. ಯಾಕಂದರೆ ರಾಜಕೀಯದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ರಾಜಕೀಯದ ಪರವಾಗಿದೆ. ಎಲ್ಲ ಹಾಸ್ಪಿಟ್ಲ್ಸೂ ಅವ್ರ ಕೈಯಲ್ಲಿದೆ. ಎಲ್ಲ ಪೊಲಿಟಿಷಿಯನ್ಸ್ ಕೈಲಿ ಇದಿರೋದ್ರಿಂದ ಇದನ್ನ ಪೊಲಿಟಿಷಿಯನ್ ನಾವೇನಂದ್ರೆ ಹಿಂದಿನ ಕಾಲದಲ್ಲಿ ಯಾರ್ಯಾರು ರೌಡಿಗಳ ಕೈಲಿ ಸಿಕ್ಕೊಂಡು ಸಾಯ್ತಾ ಇದ್ವಿ, ಇವರೊಂಥರ ಮಾಡಿಫೈಡ್ ರೌಡಿಗಳ ಥರ ವರ್ತನೆ ಆಗ್ತಾ ಇದೆ. ಇದು ಒಳ್ಳೇದಲ್ಲ. ಇದು ದಿವಾಳಿ ತನಕ ಹೋಗ್ತಂಗೆ ಒಳ್ಳೇದಲ್ಲ. ಈ ದೇಶ ಮುಂದುವರಿಬೇಕಂತಂದ್ರೆ ಈ ಸುಪ್ರೀಂ ಕೋರ್ಟ್ ಎಂಟ್ರ್ ಆಗಬೇಕು. ಈ ಏನು ಫ್ರೀಗಳು ಈ ದಿವಾಳಿ ಆಗ್ತಕ್ಕಂಥ ತಪ್ಪಿಸ್ತಕ್ಕಂಥದ್ದು ಒಂದೇ ಒಂದು ಸುಪ್ರೀಂ ಕೋರ್ಟ್ ಕೈಯಲ್ಲಿದೆ. ಈ ಕೋರ್ಟ್ಗಳು ಯಾಕೆ ಎಲ್ಲದಕ್ಕೆ ಎಂಟ್ರ್ ಆಗ್ತಾ ಇದೆ, ಕೋರ್ಟು ಇದಕ್ಕೆ ಎಂಟ್ರ್ ಆಗ್ತಾ ಇಲ್ಲ. ಎಲ್ಲ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಸಬ್ಜೆಕ್ಟ್ಗೆ ಎಂಟ್ರ್ ಆಗ್ತಾಯಿದೆ ಕೋರ್ಟು, ಈ ಫ್ರೀಗಳಿಗೆ ಎಂಟ್ರ್ ಆಗ್ತಾ ಇಲ್ಲ. ಇದಕ್ಕೊಂದು ಮುಂದೆ ನಾವು ಆಶಾಭಾವನೆ ಇಟ್ಕೊಂಡಿದ್ವಿ, ಈ ಕೋರ್ಟಿಂದನೇ ಇದಕ್ಕೆ ದಾರಿ ಬರುತ್ತೆ ಅಂತಕ್ಕಂಥದ್ದು ನಮ್ಗೆ ಅನಿಸ್ತಾ ಇದೆ ಅಂತೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀನಮ್ಮ. ಬೀಟ್ ಪ್ಲಸ್ ಕರ್ನಾಟಕ.